ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ನಾನು ಮನೆಯಲ್ಲೇ ಮಸಾಲೆ ದೋಸೆ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅಕ್ಕಿ ತಗೊಂಡಿದ್ದೀನಿ 3/4 kg ಅಷ್ಟು. 3/4 ಲೋಟದಲ್ಲಿ ಉದ್ದಿನಬೇಳೆ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಒಂದು 2 ಸ್ಪೂನು ಕಡಲೆಬೇಳೆ, ತೊಗರಿಬೇಳೆನೂ ಸಹ ನಾನು ಒಂದು 2 ಸ್ಪೂನ್ ತಗೊಂಡಿದ್ದೀನಿ. ಎಲ್ಲವನ್ನು ನೀಟಾಗಿ ತೊಳೆದ್ಬಿಟ್ಟು ನಂತರ ಸಬ್ಬಕ್ಕಿ ಕಾಳನ್ನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕಿ ನೆನೆಯಲು ಬಿಡಬೇಕು ಅಕ್ಕಿ. ನೆನೆಸಿರೋ ಅಕ್ಕಿನ ನಾನೀಗ ಸಂಜೆ ರುಬ್ತಾಯಿದ್ದೀನಿ. ಒಂದು 4 ಗಂಟೆ ನೆನೆಯೋಕ್ಕೆ ಬಿಟ್ಟಿದ್ದೆ. ಅನ್ನ ಹಾಕಿ ನಾನು ರುಬ್ತಾಯಿದ್ದೀನಿ. ಇಲ್ಲ, ನಾನು ಅವಲಕ್ಕಿ ಯೂಸ್ ಮಾಡ್ತಾಯಿಲ್ಲ. ಕುಕ್ಕರಲ್ಲಿ ಆಲೂಗೆಡ್ಡೆ ಬೇಯಿಸ್ತಾ ಇದ್ದೀನಿ. ಈಗ ನಾನು ಆಲೂಗೆಡ್ಡೆ ಬೇಯಬೇಕಾದ್ರೆ ನೀರು, ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಬೇಯಕ್ಕಿಡ್ತಾಯಿದ್ದೀನಿ. ಆಲೂಗೆಡ್ಡೆ ಸೈಜ್ ನೋಡಿಬಿಟ್ಟು ವಿಸೆಲ್ಲನ್ನು ಎಷ್ಟು ಬಿಡಬೇಕು ಅಂತ ನೋಡಿ ನಾನು 3 ವಿಸಲ್ ಬಿಡ್ತಾಯಿದ್ದೀನಿ. ಆಲೂಗೆಡ್ಡೆ ಬೆಂದಾದಮೇಲೆ ತಣ್ಣಗಾಗೋವರೆಗೂ ನಾನು ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮೆಂತ್ಯನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಳಿನೂ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನಾನೀಗ. ಹಾಗೆ ಸಾಂಬಾರು ಸೊಪ್ಪು, ಮೆಣಸಿನ್ಕಾಯಿ ಒಂದು 3 ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಆಯಿತು. ಗ್ರೈಂಡ್ ಆದಮೇಲೆ ಹುರ್ಗಡ್ಲೆನೂ ಒಂದು ಅರ್ಧ ಬಟ್ಲಷ್ಟು ಹುರ್ಗಡ್ಲೆನೂ ಗ್ರೈಂಡಿಗೆ ಹಾಕ್ಕೊತಾ ಇದ್ದೀನಿ. ಈಗ ಚಟ್ನಿ ಗ್ರೈಂಡ್ ಆಯಿತು. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ ತಗೊಂಡು ನಾನು ಚಟ್ನಿಯನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಎಣ್ಣೆ, ಸಾಸಿವೆ, ಹಾಗೆ ಹಿಂಗನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ. ಹಿಂಗೆ ಒಗ್ಗರಣೆ ಮಾಡಿದರೆ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕರಿಬೇವು. ರುಬ್ಬಿರೋ ಚಟ್ನಿಯನ್ನು ಈಗ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಹೊತ್ತು ಕುದಿಸ್ಬೇಡಿ. ಚಟ್ನಿ ರೆಡಿ ಆಯಿತು, ತೆಗೆದಿಟ್ಟಾಯಿತು. ಈಗ ಆಲೂಗೆಡ್ಡೆನ ನಾನು ನೋಡ್ತಾ ಇದ್ದೀನಿ. ಬೆಂದಿದೆ ಆಲೂಗಡ್ಡೆ. ಸಿಪ್ಪೆಯನ್ನು ತೆಗೆದು ಆಲೂಗಡ್ಡೆಯನ್ನು ಈಗ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ಒಂದು ಕಡಾಯಿಯನ್ನು ತಗೊಂಡು ನಾನು ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಸಾಸಿವೆ, ಸ್ವಲ್ಪ ಜೀರಿಗೆ, ಅರಿಶಿನ ಪೌಡ್ರು ಸ್ವಲ್ಪ, ನಂತರ ಕರಿಬೇವು ಹಾಕಿ ನಾನು ಒಗ್ಗರಣೆಯನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಹಸಿಮೆಣಸಿನ್ಕಾಯಿನೂ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನೀಗ. ನಂತರ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾಯಿದ್ದೀನಿ. ಹಾಗೆ 2 ದಪ್ಪ ಈರುಳ್ಳಿಯನ್ನು ನಾನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಅದು ಸಹ ಹಾಕ್ತಾಯಿದ್ದೀನಿ. ಎಲ್ಲವನ್ನೂ ಇಷ್ಟು ಬೆಂದಾದಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೋಬೇಕು. ಹೆಚ್ಕೊಂಡು ಹಾಕಿ ಇಷ್ಟು ಬೆಂದಮೇಲೆ ನೆಕ್ಸ್ಟು ಒಂದು ಸ್ಪೂನ್ ಉಪ್ಪನ್ನು ಹಾಕಿ, ನಾನು ಆಲೂಗೆಡ್ಡೆ ಬೇಯ್ತಾನು 1 ಸ್ಪೂನ್ ಉಪ್ಪು ಹಾಕಿದ್ದೀನಿ, ಈಗಲೂ ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು. ಆಲೂಗೆಡ್ಡೆಯಲ್ಲಿ ಬೇಯ್ತಾ ಉಪ್ಪು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಲೂಗೆಡ್ಡೆ. ಈಗ ನಾನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ವೆಜ್ ಸಾಂಬಾರು ಪೌಡ್ರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ.
ಸಾಂಬಾರು ಪೌಡ್ರ್ ಹಾಕಿದರೂ ಪಲ್ಯ ತುಂಬ ಟೇಸ್ಟಾಗಿರುತ್ತೆ. ನಂತರ ಸಾಂಬಾರು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಎಲ್ಲವನ್ನು ಬೆಂದಾದಮೇಲೆ ಈಗ ನಾನು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ರುಬ್ಬಿರೋ ಹಿಟ್ಟು, ಒಂದು ನೈಟು ರುಬ್ಬಿಟ್ಟಿರೋ ಹಿಟ್ಟನ್ನು ನಾನು ಈಗ ದೋಸೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಹಿಟ್ಟಾಗಿದೆ ನೋಡಿ. ಇದಕ್ಕೆ ನಾನೀಗ ಜೀರಿಗೆಯನ್ನು ಮಿಕ್ಸ್ ಮಾಡ್ತೀನಿ. ಹಾಗೆ ಒಂದು ಬಟ್ಲಲ್ಲಿ ನೀರು ತಗೊಂಡಿದ್ದೀನಿ. ಹೆಂಚು ಬಿಸಿ ಆದಮೇಲೆ ಆ ನೀರನ್ನು ಒಡೆದ್ಬಿಟ್ಟು ನಾನು ದೋಸೆ ಹಿಟ್ಟನ್ನು ಹಾಕ್ತೀನಿ. ಎಣ್ಣೆ ಹಾಕಲ್ಲ ನಾನು ಹೆಂಚಿಗೆ. ಆದಮೇಲೆ ಈ ರೀತಿ ದೋಸೆ ಬೆಂದಮೇಲೆ ಪಲ್ಯವನ್ನು ಹಾಕಿ ಫೋಲ್ಡ್ ಮಾಡಬೇಕು. ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ, ನಾನು ಎಣ್ಣೆ ಹಾಕಿದ್ದೀನಿ. ನಿಮ್ಮ ಟೇಸ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಮನೇಲಿ ಮಸಾಲೆ ದೋಸೆ ಮಾಡ್ಕೊಂಡು ತಿಂದರೆ ತುಂಬ ಖುಷಿಯಾಗುತ್ತೆ ಅಲ್ವಾ. ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.